ಟಿವಿಯ ಪ್ರತಿಷ್ಠಿತ MLA ಮಾರ್ಕ್ಸ್ ಕಾರ್ಡ್ ಕಾರ್ಯಕ್ರಮದಲ್ಲಿ ನಾನಿವತ್ತು ಹುಬ್ಬಳ್ಳಿ ಧಾರವಾಡ ಕೇಂದ್ರ ವಿಧಾನಸಭಾ ಕ್ಷೇತ್ರದಲ್ಲಿದ್ದೇನೆ. ಇದೇ ಈ ವರ್ಷ ಕೂಡ ಕಳೆದ ಹಲವಾರು ವರ್ಷಗಳಿಂದ ಈ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ BJP ಈ ಒಂದು ಭದ್ರಕೋಟೆಯಾಗಿದೆ. ಕಳೆದ ಬಾರಿ ಈವರೆಗೂ ಕೂಡ ಜಗದೀಶ್ ಶೆಟ್ಟರ್ ಅವರು ಅತಿ ಹೆಚ್ಚು ಆಡಳಿತ ಮಾಡಿದಂಥ ಈ ಒಂದು ಕ್ಷೇತ್ರದಲ್ಲಿ ಆ ಒಂದು ಪಕ್ಷಾಂತರ ಪರ್ವದ ಹಿನ್ನೆಲೆಯೊಳಗೆ ಅದೃಷ್ಟವಶಾತ್ ಮಹೇಶ್ ಟೆಂಗಿನಕಾಯಿ ಅವರಿಗೆ ಒಂದು ಟಿಕೆಟ್ BJPಯ ಒಂದು ಟಿಕೆಟ್ ಒಲಿದು ಬಂತು. ಈ ಒಂದು ಕ್ಷೇತ್ರದಲ್ಲಿ ಸದ್ಯ ಮಹೇಶ್ ಟೆಂಗಿನಕಾಯಿ ಅವರು ಮೊದಲ ಬಾರಿಗೆ ಶಾಸಕರಾಗಿದ್ದಾರೆ. ಶಾಸಕರಾಗಿ ಮೊದಲ ಬಾರಿಗೆ ಮಹೇಶ್ ಟೆಂಗಿನಕಾಯಿ ಅವರು ಕ್ಷೇತ್ರದಲ್ಲಿ ಏನೆಲ್ಲ ಸಾಧನೆ ಮಾಡಿದ್ದಾರೆ, ಅವರ ಸಾಧನೆ ಬಗ್ಗೆ ಕ್ಷೇತ್ರದ ಮತದಾರರು ಏನಂತಾರೆ, ಎಲ್ಲವುಗಳನ್ನು ತಿಳಿದುಕೊಂಡು ಬರೋಣ ಬನ್ನಿ. 2023ರ ಹುಬ್ಬಳ್ಳಿ ಧಾರವಾಡ ವಿಧಾನಸಭಾ ಕ್ಷೇತ್ರದ ಚುನಾವಣಾ ಫಲಿತಾಂಶ. ಮಹೇಶ್ ಟೆಂಗಿನಕಾಯಿ ಬಿಜೆಪಿ ಪಡೆದ ಮತಗಳು 95,064. ಗೆಲುವಿನ ಅಂತರ 34,289 ಮತಗಳು. ಹುಬ್ಬಳ್ಳಿ ಅಂದಾಕ್ಷಣ ನೆನಪಾಗೋದು ವಾಣಿಜ್ಯ ನಗರಿ ಮುಂಬೈ. ಹಾಗಾಗಿಯೇ ಹುಬ್ಬಳ್ಳಿಯನ್ನ ಛೋಟಾ ಮುಂಬೈ ಅಂತ ಕರೀತಾರೆ. ಸಿದ್ಧಾರೂಢರು ನಡೆದಾಡಿದ ನಾಡು, ಸಾಧು ಸಂತರ ಬೀಡು. ಇದರೊಂದಿಗೆ ಸಾಹಿತ್ಯ ಸಂಗೀತಕ್ಕೆ ನೀಡಿದ ಕೊಡುಗೆಯೂ ಅಪಾರ. ಇಬ್ಬರು ಮುಖ್ಯಮಂತ್ರಿಗಳು, ಕೇಂದ್ರ ಸಚಿವರು ಸೇರಿದಂತೆ ರಾಜ್ಯ ರಾಷ್ಟ್ರ ರಾಜಕಾರಣಕ್ಕೆ ಅನೇಕ ಜನಪ್ರತಿನಿಧಿಗಳನ್ನ ನೀಡಿದ ನಗರ ಹುಬ್ಬಳ್ಳಿ. ಕಾಂಗ್ರೆಸ್ ಭದ್ರಕೋಟೆಯಾಗಿದ್ದ ಹುಬ್ಬಳ್ಳಿ ಧಾರವಾಡ ಕೇಂದ್ರ ವಿಧಾನಸಭಾ ಕ್ಷೇತ್ರ ಈಗ ಬಿಜೆಪಿಯ ಗಟ್ಟಿ ನೆಲೆಯಾಗಿದೆ. 1994ರಲ್ಲಿ ಜಗದೀಶ್ ಶೆಟ್ಟರ್ ಬಿಜೆಪಿ ಖಾತೆ ತೆರೆದಿದ್ರು. ಕಳೆದ ಚುನಾವಣೆಯಲ್ಲಿ ಜಗದೀಶ್ ಶೆಟ್ಟರ್ ಕಾಂಗ್ರೆಸ್ಗೆ ಜಂಪ್ ಆಗಿದ್ರಿಂದ ಮಹೇಶ್ ಟೆಂಗಿನಕಾಯಿ ಬಿಜೆಪಿಯಿಂದ ಸ್ಪರ್ಧಿಸಿ ಜಗದೀಶ್ ಶೆಟ್ಟರ್ ಅವರನ್ನ ಮನೆ ಕಳಿಸಿದ್ರು. ಜಗದೀಶ್ ಶೆಟ್ಟರ್ ಸತತವಾಗಿ ಗೆಲುವು ಸಾಧಿಸಿದ್ರು. ಕ್ಷೇತ್ರಕ್ಕೆ ಮಾಡಿದ್ದು ಅಷ್ಟಕ್ಕಷ್ಟೇ. ಕಳೆದ 2.5 ವರ್ಷಗಳಿಂದ ನೂತನ ಶಾಸಕ ಮಹೇಶ್ ಟೆಂಗಿನಕಾಯಿ ಅಪವಾದವನ್ನ ತೊಡೆದು ಹಾಕಿದ್ದಾರಾ? ಕ್ಷೇತ್ರದ ಜನರ ಸಂಕಷ್ಟಕ್ಕೆ ಸ್ಪಂದಿಸ್ತಾ ಇದ್ದಾರಾ? ಕಾಂಗ್ರೆಸ್ ಸರ್ಕಾರದಲ್ಲಿ ಕ್ಷೇತ್ರಕ್ಕೆ ಎಷ್ಟು ಅನುದಾನ ತಂದಿದ್ದಾರೆ? ಶಾಸಕ ಮಹೇಶ್ ಟೆಂಗಿನಕಾಯಿ ಕಾರ್ಯವೈಖರಿಗೆ ಅಲ್ಲಿನ ಜನ ಏನಂತಾರೆ? ಬನ್ನಿ ನೋಡೋಣ. ಸರ ಮೊದಲ ಬಾರಿ ಆಗಿದ್ದೇನೋ ಸತ್ಯ, ಆದ್ರೆ ಅಭಿವೃದ್ಧಿ ಅನ್ನುವಂಥ ಶಬ್ದನ ಅವ್ರಿಗೆ ಮ್ಯಾಚ್ ಆಗೋದಿಲ್ಲ ಈ ಟೋಟಲ್ BJPಯವರಿಗೆ. ಯಾಕಂದ್ರೆ 35ರಿಂದ 40 ವರ್ಷ ಆಳ್ವಿಕೆ ಮಾಡ್ಯಾರ ಅವ್ರಿಗೆ BJP ಇದ ಕ್ಷೇತ್ರದಾಗ. ಇಲ್ಲಿವರೆಗಿನ ಒಂದೇನೂ ಮಾಡಿಲ್ಲ ಅವರು. ಬರೀ ಮಾತು ಸುಳ್ಳನ್ನು ಸತ್ಯದ ತಲೆ ಮ್ಯಾಗ ಹೊಡೆದಂತ ಹೇಳುವಂಥ ಮಾತು ಬಿಟ್ಟರೆ ಬೇರೆ ಏನೂ ಮಾಡಿಲ್ಲ ಅವರು. ಬರೀ ಹಿಂದೂ ಮುಸ್ಲಿಮ್ ಇದಷ್ಟು ಬಿಟ್ಟರೆ ಇದ್ರ ಮೇಲೆ ಆರಿಸಿ ಬರ್ತಾರೆ ಹೊರತು ಅವರು ಅಭಿವೃದ್ಧಿಯಿಂದ ಅಂದು ಮಾಡಿಲ್ಲ ಅವರು. ಅಭಿವೃದ್ಧಿಯಿಂದ ಯಾವ ಇದನ್ನು ಕೇಳ್ಕೊಂಡು ಬಂದಿಲ್ಲ ಅವರು. ಓಟ್ ಹಾಕ್ರಿ ಅಂತಂದೇಳಿ ಮತ ಕೇಳಬೇಕಾದ್ರೆ ಅಭಿವೃದ್ಧಿ ಇಂತಿಂಥದ್ದು ಮಾಡೇನಿ ಅನ್ನುವಂಥದ್ದು ಇಟ್ಟುಕೊಂಡು ಒಂದು ದಿವಸನೂ ಬಂದು ಮತ ಕೇಳಿಲ್ಲ ಅವ್ರು ಯಾವತ್ತು ಕೇಳಿದ್ರು ಹಿಂದೂ ಮುಸ್ಲಿಮ್ ಪಾಕಿಸ್ತಾನ ಇದಷ್ಟು ಏನೂ ಮಾಡಿಲ್ಲ ಅವರು. ಪ್ರತಿ ಸಲ ಬರ್ತಾರೆ. ಅವು ತೆಂಗಿನಕಾಯಿ ಅಂತೂ ನೋಡಿಲ್ಲ ಬಿಡ್ರಿ ನಾವು. ತೆಂಗಿನಕಾಯಿ ಬರೀ ಅಲ್ಲಿ ಜಗ್ಗಲಿಗೆ ಬಾರಿಸಿದ್ದು ಒಂದು ನೋಡ್ಯ ನೋಡ. ಜಗ್ಗಲಿಗೆ ಬಾರಿಸೋದು ಪೇಪರ್ ಆಗಿದ್ಲಾಗ ಬರತ್ತಾರವ್ರು. ಅದು ಎಷ್ಟರ ಮಟ್ಟಿಗೆ ಸರಿ ಅಂತ ನಮಗೂ ಗೊತ್ತಾಗತ್ತಿಲ್ಲ ಅದು. ಮತ್ತು ಇದಕ್ಕಿಂತ ಹೆಚ್ಚು ಹೇಳುವಂಥದ್ದು ಏನಿಲ್ಲ. ಅದೇನು BJP ಅಂದ್ರೆ ಒಂಥರ ಸುಳ್ಳಿನ ಒಂದು ಕ್ಯಾಂಪ್, ಸುಳ್ಳಿನ ಒಂದು ಕಂಪನಿ ಅನ್ಕೋರಿಲ್ಲ ಅದನ್ನು. ನೋಡ್ರಿ, ಯಾವಾಗಿಂದ ಮಹೇಶ್ ತೆಂಗಿನಕಾಯಿ ಅವ್ರು MLA ಆಗ್ಯಾರ ಏನೂ ಅಭಿವೃದ್ಧಿ ಅವರು ಮಾಡಿಲ್ಲ. ಫಸ್ಟ್ ಆಫ್ ಆಲ್ ಅವ್ರದ್ದು ಮತ್ತು ಅವ್ರ ಗುರುದ ರಿಲೇಷನ್ಶಿಪ್ ಭಾಳ ಸ್ಟ್ರಾಂಗ್ ಐತ್ರಿ. ಮೊದಲು ಅವರ ಗುರುಗಳಿದ್ರು ಒಬ್ರು ಜಗದೀಶ್ ಶೆಟ್ಟರ್ ಅಂತ ಹೇಳಿ. ಈಗ ಜೀವನದಾಗ ನೀವು ಏನಾರ ಮಾಡ್ಬೇಕಂತ ಹೇಳಿದ್ರೆ ಒಂದು ಗುರಿ ಇರಬೇಕು, ಒಂದು ಗುರು ಇರಬೇಕು. ಇವ್ರಿಗೆ ಗುರಿ ಇಲ್ಲಾರ್ದ ಗುರು ಸಿಕ್ಬಿಟ್ಟಾನ ಇವ್ರಿಗೆ. ಅವರ ಫುಡ್ ಪ್ರಿಂಟ್ಸ್ ಮೇಲೆ ಇವ್ರು ನಡ್ಯಾಕತ್ತಾರ. ಏನೂ ಕೆಲಸ ಮಾಡಿಲ್ಲ. ಮತ್ತು ಡೆವಲಪ್ಮೆಂಟ್ ಬಗ್ಗೆ ಏನೂ ಮಾತಾಡೋಂಗಿಲ್ಲ. ಬರೀ ಈದ್ಗಾ ಮೈದಾನ ಅದು ಒಂದು ಮಾತಾಡೋದು, ಮತ್ತು ಏನಾರ ಕಮ್ಯುನಿಟಿ ಇಶ್ಯೂಸ್ ಇದ್ರೆ ಅದರಷ್ಟೇ ಮಾತಾಡ್ತಾರೆ. ಫಸ್ಟ್ ಆಫ್ ಆಲ್ ಅವರು ಡೆವಲಪ್ಮೆಂಟ್ ಬಗ್ಗೆ ಮಾತಾಡ್ಬೇಕು. ಇಲ್ಲಾಂದ್ರೆ ಏನಾರ ಸಣ್ಣ ಪುಟ್ಟ ರೋಡ್ ಮಾಡೋದು, ಅಲ್ಲೇ ಹೋಗಿ ಸ್ವಲ್ಪ ಸಲ್ಗಿ ಹಿಡಿದು ಬುಟ್ಟಿ ಹಿಡಿದು ಫೋಟೋ ಹಾಕೋದು, ಇದು ಬಿಟ್ಟು ಏನೂ ಮಾಡಾಕ್ತಿಲ್ಲ ಅವ್ರು. ಇದು 7 ಕೋಟಿ, ಸುಮಾರು 7 ಕೋಟಿ ಪ್ರೊಜೆಕ್ಟ್ ರೀ ಇದು ಅಪ್ರಾಕ್ಸಿಮೇಟ್ಲಿ. ಸ್ಮಾರ್ಟ್ ಸಿಟಿ. ಇದ್ರ ನೋಡ್ರಿ, ಇದು ಹಾಲತ್ ಏನಾಗೈತಿ. ಯಾರು ಬರ್ತಾರೆ, ಯಾರು ಹೋಗ್ತಾರೆ ಒಳಗೆ, ಅದಕ್ಕೇನು ಕಾಜಿ ಇಲ್ಲ, ಏನಿಲ್ಲ. ಡೆವಲಪ್ಮೆಂಟ್ ಮಾಡ್ಯಾರ ಅಂತ ಹೇಳಿದ್ರೆ ಅದಕ್ಕಾರ ರಕ್ಷಣೆ ಮಾಡ್ಬೇಕ್ರಿ ಇವ್ರು. ಇವತ್ತು ಎಲ್ಲರೂ ಪಬ್ಲಿಕ್ ಬೇಜಾರಾಗಿಬಿಟ್ಟೈತ್ರಿ. ಇಲ್ಲಿ ಹೆಂಗಾಗೈತಿ ಅಂತ ಹೇಳಿದ್ರೆ ರೋಡ್ ಮೇಲೆ ತೆಗ್ಗು ಜಾಸ್ತಿ ಆಗಿಬಿಟ್ಟವು. ಹುಬ್ಳ್ಯಾಗ ರೋಡ್ ಇಲ್ಲ, ತೆಗ್ಗು ಜಾಸ್ತಿ ಆಗ್ಯಾವ. ಸರ್ 2.5 ವರ್ಷ ಆಯ್ತು ಅವ್ರು ಬಂದು. ಅದಕ್ಕಿಂತ ಪೂರ್ವಿ ಇಲ್ಲಿ BJP MLAಗಳು ಇದ್ದರು. ಅವರು ಏನು ಅಭಿವೃದ್ಧಿ ಏನಾಗಿಲ್ಲ. ನಮ್ಮ ಅಭಿವೃದ್ಧಿ ಏನಿದೆ, ಅಂಗನವಾಡಿದು ಒಂದು ಸ್ಕೂಲ್ ಕೇಳೇವಿ ಸರ್. ಇಲ್ಲಿ ಅಂಗನವಾಡಿ ಒಂದು ಸಣ್ಣ ರೂಮ್ನಾಗ ನಡೀತಾ ಇದೆ. ಆಮೇಲೆ ಸಭಾಭವನಗಳು ಇಲ್ಲ. ಎಲ್ಲರೂ ಮದುವೆ ಮಾಡೋದು ಎಲ್ಲ ರೋಡ್ನಾಗ ಮಾಡ್ತಾರೆ. ಮುಸಲ್ಮಾನ್ ಬಾಂಧವರು, ಹಿಂದೂ ಬಾಂಧವರು. ಅದಕ್ಕೊಂದು ಸಭಾಭವನ ಮಾಡಿರಿ ಅಂತ ಹೇಳಿದ್ದೇವೆ. ಆಮೇಲೆ ಕಾಯಿಪಲ್ಯ ಮಾರ್ಕೆಟ್ ಮಾಡಿದರು ಶೆಟ್ರು. ಅಲ್ಲಿಗೆ ದನಗಳು ಅಡ್ಡಾಡಕ್ಕೆ ಹತ್ತಿಬಿಟ್ಟವ. ನೀವು ನೋಡಿದ್ರೆ ಪಕ್ಕದಾಗ ಐತೆ.
ಸೊ ಒಂದು ಮಾಡಬೇಕಾದ್ರೆ ಒಂದು ಒಳ್ಳೆ ಕಾರ್ಯ ಮೇಂಟೆನೆನ್ಸ್ ಮಾಡಲ್ಲ, ಭೂಮಿ ಪೂಜೆ ಮಾಡ್ತಾರೆ ಹೋಗ್ಬಿಡ್ತಾರೆ, ಆಮೇಲೆ ಅದ್ರದ್ದು ಏನೂ ಅಭಿವೃದ್ಧಿ ಮಾಡೋದಿಲ್ಲ ಅವರು, ಬರೀ ಭೂಮಿ ಪೂಜೆ ಮಾಡ್ತಾರೆ ಅಷ್ಟೇ. ಸೊ ಈಗ ಒಂದು ಎಕ್ಸಾಂಪಲ್ಲು ಹಿರಿಯ ನಾಗರಿಕರ ಒಂದು ಆಫೀಸ್ ಇದೆ ಸರ್, ಇಲ್ಲಿ ನಾವು ಇದ್ರಾಗ ಮಾಡಿದ್ದೇವೆ, ಮಾಡಿದ್ರೆ ಅದಕ್ಕೆ 12 ಸಲ ಭೂಮಿ ಪೂಜೆ ಮಾಡ್ಯಾರ. ಬೇಕಾದ್ರೆ ನಾನು ತೋರಿಸ್ತೀನಿ ನಿಮಗೆ. 12 ಸಲ ಮಾಡಿ 13ನೇ ಸಲಕ್ಕೆ ಈಗೇನೋ ಫೌಂಡೇಶನ್ ತೆಗಿಯಾಕತ್ತಾರೆ ತೆಂಗಿನಕಾಯಿ ಸರ್ ಬಂದ ಮೇಲೆ. ಸೊ ಇಂಥ ಕಾರ್ಯಗಳದಾವು. ಇದು ಕೋಟಿ 8 ಕೋಟಿ ರೂಪಾಯಿ ಆಯಿತು ವೆಜಿಟೇಬಲ್ ಮಾರ್ಕೆಟದ್ದು. ಈಗ ದನ ಕುರಿ ಎಲ್ಲ ಅಡ್ಡಾಡ್ತವೆ. ಒಂದು ಗಾರ್ಡನ್ 8 ಕೋಟಿ ಖರ್ಚು ಮಾಡಿದರು, ಇನ್ನೂ ಇಲ್ಲ. ಸಭಾಭವನ, ಅಂಗನವಾಡಿ ಇವೆಲ್ಲ ಇಂಪಾರ್ಟೆಂಟ್ ಅದಾವೆ ಸರ್. ಮಹೇಶ್ ಟಂಗಿರ ಸಾಧನೆ ಬಗ್ಗೆ ಏನು ಹೇಳ್ಬೇಕಂದ್ರೆ ಅವ್ರು ನಮ್ಗೆ ಭೇಟಿನಾಗಿಲ್ಲ ರೀ. ಆಮೇಲೆ ಸಾಧನೆ ಅಂತೂ ಇಲ್ಲ. ಅವ್ರು ಬಂದೀಗ 2.5 ವರ್ಷ 3 ವರ್ಷ ಕುಂತೈತಿ. ಆದರೂ ಒಟ್ಟು ಒಂದು ಸತನೂ ಅವರು ಏನೋ ಬಂದು ಹಣಿಗೆ ಹಾಕಿಲ್ಲ, ನೋಡಿಲ್ಲ, ನಮ್ಮ ಕಷ್ಟ ಸುಖನ ನಮ್ಗೆ ಕೇಳಿಲ್ಲ. 3 ವರ್ಷದಿಂದಲೂ ಅವ್ರು ಏನೂ ಮಾಡಾತಿಲ್ಲ. ಇಷ್ಟೊತ್ತಿಗೆ ಆಲ್ರೆಡಿ ಮಾಡಬೇಕಿತ್ತು, ಕೆಲಸ ಸ್ಟಾರ್ಟ್ ಮಾಡಬೇಕಿತ್ತು. ತುಂಬ ಸಮಸ್ಯೆಗಳದಾವು ನಮ್ಮ ಸೆಂಟ್ರಲ್ ಕ್ಷೇತ್ರದಲ್ಲಿ. ಅವ್ರು ಮಾಡ್ತಾರಂತ ಭಾಳ ಭರವಸೆ ಇಟ್ಕೊಂಡಿದ್ವಿ, ಬಟ್ ಆಗಿಲ್ಲ. ಮಾಡ್ಬೇಕು, ನೀವು ಬಡವ್ರ ಕಷ್ಟ ಸುಖಕ್ಕೆ ಬೆಂಬಲ ಕೊಡಬೇಕು, ಕೊಡಾತಿಲ್ಲ. ಇನ್ಮೇಲಾದ್ರೂ ಕೊಡ್ರಿ, ಹಾಗಲ್ಲ ಅಂದ್ರೆ ನೆಕ್ಸ್ಟ್ ಟೈಮ್ ಇಲ್ಲಿ ಬರಾಕ ಹೋಗ್ಬೇಡ್ರಿ. ಯಾರು ಏನು ಮಾಡಿಲ್ರಿ. ಸಿದ್ದರಾಮಯ್ಯರ ಇದು ಮಾಡ್ಯಾರ, 2,000 ರೂಪಾಯಿ ಹಾಕ್ಯಾರ, ಎಲ್ಲ ಇದನ್ನ ಅವರು ಮಾಡ್ಯಾರ್ರಿ. ಅವ್ರ ಪುಣ್ಯನ ನಮಗೆ. ಯಾರು ಏನು ಮಾಡೇ ಇಲ್ರಿ. ಸಿದ್ದರಾಮಯ್ಯರ ನಮಗೆ ಪುಣ್ಯ ಮಾಡಿತ್ತು, ಇಂದಿರಾ ಗಾಂಧಿ ಗತೆ. ಯಾರು ಏನು ಮಾಡೇ ಇಲ್ರಿ. ಇವರು ಜೋಶಿಯವ್ರ ಜಪ, ಮೋದಿಯವ್ರ ಜಪ ಬಿಟ್ರೆ ಈ ಕ್ಷೇತ್ರದೊಳಗೆ ಏನೂ ಮಾಡಿಲ್ಲ. ಈ ಸೆಂಟ್ರಲ್ ಕ್ಷೇತ್ರದೊಳಗೆ 25 ವಾರ್ಡ್ ಬರ್ತಾವೆ. 25 ವಾರ್ಡ್ನೊಳಗೆ ಯಾವ ಗಾರ್ಡನ್ ಅರ್ಧಕ್ಕೆ ನಿಂತೈತಿ ಅದು ಹಂಗೈತಿ, ಯಾವ ಒಂದು ರಸ್ತೆ ಅರ್ಧಕ್ಕೆ ನಿಂತೈತಿ ಹಂಗೈತಿ, ಯಾವ ಒಂದು ಗಟ್ರ ಅರ್ಧಕ್ಕೆ ನಿಂತೈತಿ ಅದು ಹಂಗೈತಿ. ಅಂದ್ರೆ ಇವ್ರು ಅಭಿವೃದ್ಧಿ ಮಾಡಿದ್ದಾದ್ರೆ ಏನು? ಬರೀ ಜೋಶಿಯವ್ರ ಜಪ ಮಾಡ್ಕೊಂತ ಅಡ್ಡಾಡೋದು ಒಂದೇ ಇವ್ರ ಕೆಲಸ ಆಗ್ಬಿಟ್ಟೈತಿ. ನೀವು ಏನಾರ ಕೇಳ್ರಿ, ಬರೀ ಹಿಂದೂ ಮುಸ್ಲಿಮ್ ಏನು BJP ಅವ್ರು ಅಂತಂದ್ರೆ ಗುತ್ತಿಗೆ ತೊಗೊಂಡಂಗೆ ಆಗ್ಬಿಟ್ಟೈತಿ ಹಿಂದುತ್ವನ. ಅದ್ರ ಸಂಬಂಧ ಮಹೇಶ್ ಟಂಗಿಕೆ ಅವರು ಅಭಿವೃದ್ಧಿ ಅನ್ನೋದಕ್ಕೆ ಅವ್ರು ಬರ್ತಾರೆ. ಎಲ್ಲ ಕಾರ್ಯಕ್ರಮಕ್ಕೂ ನೀವು ಯಾವ ಸಣ್ಣ ಹುಡುಗರು ಕಾರ್ಯಕ್ರಮ ಕರೆದ್ರೂ ಬರ್ತಾರೆ. ಬಟ್ ಅಭಿವೃದ್ಧಿ ಬಗ್ಗೆ ಮಾತಾಡಿದ್ರೆ ಅವ್ರ ಕಡೆ ಏನೂ ಇಲ್ಲ, ಜೀರೋ. ಬಹುಶಃ ಅವ್ರಿಗೆ ನಾಲೆಜ್ ಇಲ್ಲೋ ಅಥವಾ ಆರ್ಥಿಕ ವ್ಯವಸ್ಥೆ ಬಗ್ಗೆ ಗೊತ್ತಿಲ್ಲೋ, ನನಗಂತರ ಅದ್ರ ಬಗ್ಗೆ ಗೊತ್ತಿಲ್ಲ. ಅವ್ರಿಗೆ ಎಷ್ಟು ಬೂತ್ ಅದಾವ ಅಂತಾರ ಗೊತ್ತಾಗೋಲ್ಲ, ನನಗೆ ಕನ್ಫ್ಯೂಸ್ ಆಗತ್ತೈತಿ. ಯಾಕಂತಂದರೆ ಕಾರ್ಯಕರ್ತರು ಯಾರೋ ಒಬ್ಬರು ಲೀಡರ್ 4 ಮಂದಿ ಕರ್ಕೊಳ್ಳಿ ಹೋಗ್ತಾರೆ, ಅಲ್ಲಿ ಹೋಗಿ ಒಂದು ಫೋಟೋ ಶೂಟ್ ಮಾಡ್ತಾರೆ, ಬರ್ತಾರೆ. ನೀವು ನೋಡ್ರಿ, ಮೊನ್ನೆ ಮೋದಿ ಓಟ ಯಾವುದೋ ಓಟ ಅಂತ ಕಾರ್ಯಕ್ರಮ ಮಾಡಿದ್ರು. ಇಂಥ ಕಾರ್ಯಕ್ರಮದಾಗ ಮಿಂಚ್ತಾರೆ ಮಹೇಶ್ ಟಂಗಿಕೆ ಅವರು. ಆದರೆ ಒಂದು ರಸ್ತೆ ಮಾಡಿರಿ ಅಂತಂದ್ರೆ ಮಾಡ್ತೀನಿ ಅಂತ ಹೇಳಿ ಹೋದವ್ರು ಇವತ್ತಿನವರೆಗೂ ಈ ಕಡೆ ಆದಿಲ್ಲ. ಇವೆಲ್ಲ ಹಿಂದಿನ ಫೀಲ್ಡ್ನೊಳಗೆ ಆಗಿರ್ತಕ್ಕಂಥ ಅಭಿವೃದ್ಧಿಗಳು ಅಂದ್ಬಿಟ್ರೆ ಅವರು ಒಂದು ಸ್ವಂತ ಅಭಿವೃದ್ಧಿ ಯಾವುದೂ ಇಲ್ಲ ಅಂತಕ್ಕಂಥದ್ದನ್ನು ನಮ್ಮ ಮಹೇಶ್ ಟಂಗಿಕೆ ಅವರು. ಮತ್ತು ಸ್ಮಾರ್ಟ್ ಸಿಟಿ ಮಾತೆತ್ತಿದ್ರೆ ಸ್ಮಾರ್ಟ್ ಸಿಟಿ ಅಂತಾರೆ. ಅತಿ ಹೆಚ್ಚು ನಮ್ಮ ಏನು ಜಿಲ್ಲೆಗಳದಾವಲ್ಲ ಅದರೊಳಗೆ ಅತಿ ಹಾಳಾಗಿರ್ತಕ್ಕಂಥ ಜಿಲ್ಲೆ ಯಾವುದಾದ್ರೂ ಇದ್ರೆ ಧಾರವಾಡ ಜಿಲ್ಲೆ. ಯಾವ ಒಂದು ವಿಚಾರಕ್ಕಂತಂದ್ರೆ ಸ್ಮಾರ್ಟ್ ಸಿಟಿ. ಸರ್ಕಲ್ನ ಪೂರ್ತಿ ಹಾಳು ಮಾಡಿಟ್ಟು ಚೆನ್ನಮ್ಮ ಸರ್ಕಲ್ ಇವತ್ತು ಏನಾರು ಅಷ್ಟು ಅಧ್ವಾನಕ್ಕಾಗೈತಿ. ದಿನನಿತ್ಯ ಸುತ್ತಮುತ್ತ ಒಂದು ಏನಿಲ್ಲ ಅಂದ್ರೆ 500 ಹಳ್ಳಿಗಳು ಸುತ್ತಮುತ್ತ ಬರ್ತಾವೆ. ಅಂಥ ಸರ್ಕಲನ್ನು ಹಾಳು ಮಾಡಿಟ್ಟಿರೋರು. ಏನಾರ ಒಂದು ಹಿಂದೂ ಮುಸ್ಲಿಂ ಜಗಳ ಆಯ್ತಂದ್ರೆ ಮೊದಲೇ ಮಹೇಶ್ ಟಂಗಿಕೆ ಅವ್ರು ಮುಂದಿರ್ತಾರೆ, ಮುಂದೆ ಭಾಷಣ ಮಾಡ್ತಾರೆ. ಆ ಭಾಷಣ ಮಾಡೋದು ಬಿಟ್ಟು ಕೆಲಸ ಮಾಡಿರಿ ಅಂತೇಳಿ ತಮ್ಮಲ್ಲಿ ಮನವಿ ಮಾಡ್ತೇನೆ. ಮಹೇಶ್ ಟಂಗಿಕೆ ಅವ್ರಿಗೆ ಒಂದು ಒಳ್ಳೆಯ ಅವಕಾಶ ಸಿಕ್ಕಿತ್ತು, ಅದನ್ನು ಯೂಸ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಅವ್ರಿಗೆ. ಒಂದು ಹೊಸ ಶಾಸಕರಾಗಿ ಹುಮ್ಮಸ್ನಿಂದ ಕೆಲಸ ಎಲ್ಲ ಮಾಡಿ ಅಭಿವೃದ್ಧಿ ಮಾಡ್ಬೇಕಾಗಿತ್ತು, ಅಭಿವೃದ್ಧಿ ಮಾಡೋಕೆ ಆಗೋಲ್ದು ಅವ್ರಿಗೆ. ಯಾಕಂದ್ರೆ ಇಲ್ಲಿ ಬರೀ ಅವರು ಜಗ್ಗಲಿಗೆ ಬಾರಿಸೋದಾಗಲಿ, ಒಳ್ಳೆ ಕಾರ್ಯಕ್ರಮಕ್ಕೆ ಹೋಗೋದು ಮಾಡ್ತಾರೆ ಹೊರತು ಅಭಿವೃದ್ಧಿ ಕೆಲಸಕ್ಕೇನು ಎಲ್ಲಿ ನಿಂತಾವೆ ಅಲ್ಲೇ ನಿಂತಾವು. ಎಲ್ಲ ಗಟ್ರಗಳು ಹಂಗೆ ನಿಂತಾವು. ರಸ್ತೆಗಳು ಮಾಡ್ರೆ ರೋಡ್ ಮೇಲೆ ನೀರು ನಿಲ್ತಾವು, ಗಟ್ರನೇ ನೀರು ಹೋಗಂಗಿಲ್ಲ. ಮಳೆ ಬಂತಂತಂದ್ರೂ ಏನು ಎಲ್ಲರ ಮನೆ ಒಳಗೆಲ್ಲ ನೀರು ಹೋಗ್ತಾವೆ. ಆ ಥರ ಮಾಡಿಟ್ಟಿದ್ದಾರೆ. ಇದು ಚೆನ್ನಮ್ಮ ಸರ್ಕಲ್ಗೆಲ್ಲ ಹೊಂಟಿವಿ ಅಂದ್ರೆ ಧೂಳರಿ ಬಿಳೆ ಅಂಗಿ ಹಾಕೊಂಡು ಹೋಗ್ಬಿಟ್ವಿ ಅಂದ್ರೆ ಕೆಂಪು ಅಂಗಿ ಆಗಿ ಬಂದುಬಿಡ್ತೀವಿ. ಆ ಪರಿಸ್ಥಿತಿ ಬಂದೈತಿ. ಆಮೇಲೆ ಗತಿ ಕೆಲಸ ಅಂತಂದು ಹೇಳಕ್ಕೆ ನಾ ಬಯಸ್ತೀನಿ ಇಷ್ಟ. ಈಗಿನ ಮೆಟ್ಟಿಗೆ ಅನ್ಕ ನಮ್ಗೆ ಬೇಸ್ ಐತ್ರಿ. ಈಗ ಬಂದಿದ್ದೇನು ಈಗ ಇಂದಿರಾ ಗಾಂಧಿದ ನಮ್ಗೆ ಇದೇನು BJP ಏನು ಉಪಯೋಗ ಆಗಲಿಲ್ಲ. ಎಲ್ಲರಿಗೂ ಕೊಂದು ತಮ್ಮ ಹೆಸರು ಗಳಿಸ್ಕೊಂಡ್ರು. ಮುದುಕರಿಗೆ ಏನು ಮಾಡಿದ್ರು ಅವರು? ಏನೂ ಇಲ್ಲ. ಇಂದಿರಾ ಗಾಂಧಿಲಿಂದ ಒಂದು ತುತ್ತನ್ನ ಉಣ್ತೀವಿ, ಆಕೆಗೆ ನೆನೆಸ್ತೀವಿ, ಆಕೆಗೆ ಪ್ರಾರ್ಥನಾ ಮಾಡ್ತೀವಿ. ಇಷ್ಟಯಪ್ಪ ನಾವು ಇದಕ್ಕೂ ಹೆಚ್ಚು ಏನೂ ಮಾಡೋಲ್ಲ. ನಮ್ಗೆ ಬೇಕೇನ ಊಟದ ದಟ್ಟ. ಈಗ ಇವು ನಿಮಗೆ ಮಾಡ್ತೇವೆ ಅಂತೇಳಿ ಕರ್ಕೊಂಡು ಹೋಗ್ತಾವ, ಮಂಜಾನ ಹೊಳೆ ಕಳಿಸ್ತಾವೆ. ಇನ್ನೂ ಏನು ಮಾಡ್ಬೇಕು? ಅವ್ರ ಹಿಂದೆ ಯಾಕೆ ಹೋಗ್ಬೇಕು? ನಾವು ಹೋಗೋದಿಲ್ಲ. ನಮ್ಗೆ ಎಲ್ಲಿ ನಾವು ಸಿಗ್ತೈತೆ ಅಲ್ಲಿ ಹೋಗೋಣ. ನಮ್ಗೆ ಇಂದಿರಾ ಗಾಂಧಿಲಿಂದ ಲಾಭ ಐತಿ, ಆಕೆಯಿಂದ ನಾವು ಬೆನ್ನು ಹತ್ತವ್ರು. ಹೌದು, ಅವ್ರ ಸಾಧನೆ ಬಗ್ಗೆ ನಾವು ಎಷ್ಟು ಹೇಳಿದ್ರು ಕಡಿಮೆನೇ ಇದೆ. ಯಾಕಂದ್ರೆ ನಾವು ಭಾಳ ದಿವಸದಿಂದ ನೋಡ್ಕೊಂಡು ಬಂದೇವೆ ಅವ್ರನ್ನ.
ಆಮೇಲೆ ನಮ್ಮ ಏರಿಯಾದೊಳಗೆ ಅಂತ ಹೇಳಿದರೆ ನಮ್ಮದು ಮಾಧವ್ ನಗರ ಮತ್ತು ಚಾಮುಂಡೇಶ್ವರಿ ನಗರ ಮತ್ತು ರಾಜನಗರ ಇಂಥಲ್ಲೆಲ್ಲ ಕೊಳಚೆ ಪ್ರದೇಶ ಆಗಿತ್ತದು. ಇವಾಗ ಏನಾಗಿದೆ ಅಂದ್ರೆ ಈ ಮಹೇಶ್ ಅಣ್ಣವ್ರು ಬಂದ ಮೇಲೆ ಸ್ವಲ್ಪ ನಮ್ಮ ಏರಿಯಾ ಅನ್ನೋದು ಒಂದು ಡೆವಲಪ್ಮೆಂಟ್ ಅಂತ ಆಗ್ತಾ ಇದೆ ನಮಗೆ. ಆಮೇಲೆ ನಮ್ಮ ಏರಿಯಾದೊಳಗೆಲ್ಲ ಹಿಂಗೆ ರಾಟಿ ಎಲ್ಲ ಕೊಡಿಸಿದ್ರು ಅವರು. ನಮ್ಮೆಲ್ಲೆಲ್ಲ ಬಡ ಹೆಣ್ಮಕ್ಳಿದ್ದಾರೆ, ಅಂದರೆ ಎಲ್ಲ ಮನೆಗೆ ಹೋಗಿ ಕೆಲಸ ಮಾಡಿಕೊಂಡು ಬರೋವಂಥವ್ರು ಇದ್ದಾರೆ. ಅವರಿಗೆ ರಾಟಿ ಎಲ್ಲ ವಿತರಣೆ ಮಾಡಿದರು. ಆ ರಾಟಿ ಕೆಲಸದಿಂದ ಅವರಿಗೆಲ್ಲ ಭಾಳ ಅನುಕೂಲವಾಗಿದೆ ಬಡ ಹೆಣ್ಮಕ್ಳಿಗೆ. ಮಾಡಿರೋ ಕೆಲಸ ಹೇಳಿದ್ರೆ ಭಾಳ ಅದಾವ ರೀ ಸರ್. ನಮ್ಮ ಏರಿಯಾ ಕಡೆ ನೀರಿಂದು 24x ನೀರಿನ ವ್ಯವಸ್ಥೆ ಇದ್ದಿದ್ದಿಲ್ಲ. ಆಮೇಲೆ ರೋಡಿನ ವ್ಯವಸ್ಥೆನೂ ಅಷ್ಟು ಸರಿಯಾಗಿದ್ದಿದ್ದಿಲ್ಲ. ಅದು ಹೇಳಿದ ಮೇಲೆ ಈಗ ಅವರು ಕಾರ್ಯರೂಪಕ್ಕೆ ತಂದಾರೆ. ಆಮೇಲೆ ಬಡ ಮಕ್ಕಳಿಗೆಲ್ಲ ಆಮೇಲೆ ಶಸ್ತ್ರಚಿಕಿತ್ಸೆ ಫ್ರೀಯಾಗಿ ಮಾಡಿಸ್ಕೊಟ್ಟಾರೆ. ಅವ್ರಿಗೆ ಒಟ್ಟೆ ನಾವು MLA ಅನ್ನೋದು ಒಂದು ಅಹಂ ಇಲ್ಲ. ಸಾರ್ವಜನಿಕರ ಜೊತೆ ಅವರು ಒಂದು ಸಾಮಾನ್ಯ ವ್ಯಕ್ತಿಯಾಗಿದ್ದಾರೆ. ಹಿಂಗಾಗಿ ನಮ್ಮ ಶಾಸಕರ ನಮ್ಗೆ ಹೆಮ್ಮೆ ಸರ್. ಕ್ಷೇತ್ರ ಅಭಿವೃದ್ಧಿ ಆಗೈತಿ, ಆಗಿಲ್ಲ, ಎರಡೂ ಆಗೈತಿ ರೀ. ಆಮೇಲೆ ಸುಮಾರು ವರ್ಷಗಳಿಂದ ನಮ್ದು ಏರಿಯಾದಾಗ ಎಲ್ಲರೂ ಸ್ಲಮ್ ಏರಿಯಾ, ಮೊದಲು ಎಲ್ಲರೂ ಬಡವ್ರು, ಅವ್ರಿಗೆ ಇರೋಕೆ ಮೊದಲ ಮನೆ ಇಲ್ಲ, ಮನೆ ಸೋತಿದ್ವು. ಈ ಮನೆ ಕಟ್ಟಿಸ್ಕೊಡ್ತೀವಿ ಅಂತಂದೇಳಿ ಮನೆ ಬೆಳೆಸಿದ್ರು. 6 ವರ್ಷ ಆತ. 6 ವರ್ಷ ಆದರೂ ಮುನ್ನ ಮನೆ ಕಂಪ್ಲೀಟ್ ಆಗಿಲ್ಲ. ಬಾಡಿಗೆ ಒಳಗದಾರ. ಅವ್ರು ಬಾಡಿಗೆ ತುಂಬ ಸತಿಗೂ ಅವ್ರ ಕಡೆ ದುಡ್ಡಿಲ್ಲ, ಆ ಪರಿಸ್ಥಿತಿ ಒಳಗದಾರ. 5 ರಿಂದ 6 ವರ್ಷ ಬಾಡಿಗೆ ಒಳಗದಾರ. ಇನ್ನೂ ಮಟ್ಟ ಮನೆ ಕಾಮಗಾರಿ ಆಗಿಲ್ಲ. ಯಾವಾಗ ಬಂದು ಮಾಡ್ತಾರೆ. ಆಮೇಲೆ ನೀರು ಸರಿಯಾಗಿ ಬರೋಂಗಿಲ್ಲ. ಆಮೇಲೆ ಫ್ರೀ ಕರೆಂಟ್ ಅಂದ್ರೆ ಫ್ರೀ ಕರೆಂಟ್ ಡೈಲಿ ಏನು ತಿಂಗಳಕ್ಕೆ 300-400 ರೂಪಾಯಿ ಬಿಲ್ ಬರ್ತದೆ. ನೀರು ಸರಿಯಾಗಿ ಬರೋಂಗಿಲ್ಲ. ಬಿಟ್ರೂ 1 ತಾಸು 60 ತಾಸು. ಅದು ಹೆಂಗೆ ಶಿಫ್ಟ್ ವೈಸ್, ಬೆಳಿಗ್ಗೆ 1 ತಾಸು, ಮಧ್ಯಾಹ್ನ 1 ತಾಸು, ಸಾಯಂಕಾಲ 1 ತಾಸು ಶಿಫ್ಟ್ ವೈಸ್ ನೀರು ಬಿಡ್ತಾರೆ. ಹಾಗಾಗಿ ಇಲ್ಲಿ ಭಾಳ ಪ್ರಾಬ್ಲಮ್ ಆಗತೈತಿ ಸರ್. ಅಭಿವೃದ್ಧಿ ಭಾಳ ಆಗೈತಿ ಈ ಭಾಗದೊಳಗೆ ಸರ್. MP ಅವರು ಭಾಳ ಕೆಲಸ ಮಾಡ್ಯಾರ. ಪ್ರಹ್ಲಾದ್ ಜೋಶಿ ಅವರು ಭಾಳ ಕೆಲಸ ಮಾಡ್ಯಾರ ಈ ಭಾಗದೊಳಗೆ. ಸ್ಮಾರ್ಟ್ ಸಿಟಿ ಪ್ರಾಜೆಕ್ಟ್ ಏನಲ್ಲ, ದೊಡ್ಡ ಪ್ರಾಜೆಕ್ಟ್ ಬಂದಾವೆ. ಏನು ಸ್ವಲ್ಪ ಅಭಿವೃದ್ಧಿ ಆಗೋತನ ಸ್ವಲ್ಪ ಜನರಿಗೆ ತೊಂದರೆ ಆಕೈತಿ. ಅಭಿವೃದ್ಧಿ ಆದ ನಂತರ ಭಾಳ ಎಲ್ಲ ಅನುಕೂಲ ಐತಲ್ಲ ಜನಕ್ಕೆ. ಸ್ವಲ್ಪ ಫ್ಲೈಓವರ್ ಆಗೋಂಥವು, ರೋಡ್ ಗಿಡದವು, ಕನ್ಸ್ಟ್ರಕ್ಷನ್ ಐತಿ. ಆದ ನಂತರ ಎಲ್ಲ ಭಾಳ ಅನುಕೂಲ ಐತಿ. ಇಲ್ಲ ಸರ್, ನಮ್ಮ ಮಹೇಶ್ ಟೆಂಗಿನಕಾಯಿ ಅವರು ಒಳ್ಳೆ ಕೆಲಸ ಮಾಡಲಿಕ್ಕಿದ್ದಾರೆ. ಆದರೂ ನಮ್ಮ ಕಾಂಗ್ರೆಸ್ ಗೌರ್ಮೆಂಟು ಕರೆಕ್ಟ್ ಅವ್ರಿಗೆ ಸಹಕಾರ ಕೊಡೋಕತ್ತಿಲ್ಲ. ಹೀಗಾಗಿ ಕೆಲಸಗಳು ಸ್ವಲ್ಪ ಸದೃಢವಾಗಿ ತಡೆ ಹಿಡಿಯಲಾಗಿದೆ. ಸರಿ ಆಗಾಗ್ತಿಲ್ಲ. ಯಾಕಂದ್ರೆ ಅನ್ನದಾನ ಬಿಡುಗಡೆ ಆಗಾಗತ್ತಿಲ್ಲ ಸರ್. ಈ ಕಾಂಗ್ರೆಸ್ ಗೌರ್ಮೆಂಟ್ಲಿದ್ದ ಸರಿ ಇದಾಗತ್ತಿಲ್ಲ. ಹಿಂಗಾಗಿ ನಮ್ಮದು ಸ್ವಲ್ಪ ಅಲ್ಲಿ ಕೆಲಸಗಳು ತಡೆ ಹಿಡಿಯಲಾಗಿದೆ ಸರ್. ಏನು ಕೆಲಸನ ಆಗಿಲ್ಲ ರೀ ಅಲ್ಲಿ. ಇದು ಲಾಸ್ಟ್ ಟೈಮ್ ಡ್ರೈನೇಜ್ ಲೈನ್ ಅಡ್ಡಿದ್ರಲ್ಲಿ ಅಡ್ಡಿದಾಗ ಏನು ರೋಡ ಇಲ್ಲ, ಇನ್ನೂ ಮಟ್ಟ ರೋಡ ಮಾಡೋಕ್ಕಾಗಿಲ್ಲ ಅಲ್ಲಿ. ಮತ್ತು ಆಮೇಲೆ ಈ ಮೊನ್ನೆ ಮಳೆ ಆತಲ್ಲ, ಗಟ್ರ ತುಂಬಿ ಮನೆ ಒಳಗೆ ನೀರು, ಹೈಟ್ ಇದ್ದವ್ರ ಮನ್ಯಾಗ ನೀರು ಏನು ಬರಲ್ಲ ಅಲ್ಲಿ. ತಳಗಿದ್ದವ್ರ ಮನ್ಯಾಗ ನೀರು ಪೂರ್ತಿ ಒಳಗೆ ಬರೋಂಥವು. ಮೊನ್ನೆ ರಾತ್ರಿ ಯಾರೂ ಮಕ್ಕೊಂದಿಲ್ಲ ಅಲ್ಲಿ. ಪೂರ್ತಿ ಅಡುಗೆ ರೂಮ್ ಮಟ್ಟ ನೀರು ಬಂದವ. ಮೊನ್ನೆ ನಮಗೆ 2 ಗಂಟೆಗೆ ರಾತ್ರಿ ಎಬ್ಸಕ್ಕೆ ಬಂದ್ರೆ, ಅಣ್ಣ ನೋಡ್ಬಾ ಇಲ್ಲಿ ಮನೆ ಕಡೆಗೆ ನೀರು ಅಂತಂದ್ರೆ ಅವು ಬಳಸಿ ಹುಡುಗರ ಕಡ್ಲಿದ್ದ ಬಳಸಿ ನೀರು ಚಲ್ಸೀನಿ ರೀ ನಾನು. ಏನು ಅಭಿವೃದ್ಧಿ ಇಲ್ಲ ರೀ. ಈಗ ಇನ್ನೂ ಮಟ್ಟ ನಾವು ಲಾಸ್ಟ್ ಟೈಮ್ ಯಾವಾಗ ಗಟ್ರ ಮಾಡಿದ್ರದ ಅಲ್ಲಿ ಮಟ್ಟ ಇನ್ನೂ ಗಟ್ರ ಇಲ್ಲ, ರೋಡ್ ಇಲ್ಲ, ಏನಿಲ್ಲ. ಮುದುಕ್ಯಾರಂಕರ ರೋಡ್ನಾಗ ಅಲ್ಲಿ ಜಾರಿ ಬೀಳ ಅಂತಾರೆ. ಅವ್ರ ಗತಿ ಏನ್ರಿ? ನಾಳೆ ಅಕಸ್ಮಾತ್ ಅವ್ರಿಗೆ ಏನು ರಾತ್ರಿ ಕಾರಣ ಯಾರು ಅದಕ್ಕೆ? ಹಿಂಗೆ ಈ ಓಣ್ಯಾಗ ಇವ್ರ ಇದು ಮಾಡಲಿಲ್ಲ ಅಂದ್ರೆ ಯಾರು ಮದ್ದು ಮಾಡ್ತಾರೆ ರೀ? ಕೆಲಸ ಮಾಡ್ಬೇಕಲ್ರಿ ಒಣಿ ಒಳಗೆ. ಕೆಲಸ ನಾವಂತಿಲ್ಲ ಯಾವ. ಲಾಸ್ಟ್ ಟೈಮ್ ಓಟ್ ಕೇಳಕ್ಕೆ ಬಂದ್ರೆ ಒಬ್ಬೊಬ್ರು ಮನೆ ಒಳಗೆ 10 ನಿಮಿಷ ನಿಂತು ಮಾತಾಡ್ಯಾರ್ರಿ ಓಟ್ ಕೇಳಕ್ಕೆ. ಆದ್ರೆ ವೋಟಿಂಗ್ ಮಾಡಿಸಿದ್ರು ಕೆಲಸ ಅವಂತಿಲ್ಲ ಓಣ್ಯಾಗ. ಏನಾಗ್ತಾ ಇಲ್ಲ ವರ್ಕ್, ಕೆಲಸಗಳು ಯಾವುದೂ ಆಗಿಲ್ಲ. ಬಂದಿದ್ದಾರೆ ಸರ್, ಬರ್ತಾರೆ ಹೋಗ್ತಾರೆ, ಹಂಗೆ ನಡೀತಾ ಇದೆ ಕೆಲಸ. ರೋಡ್ ಆಗಿಲ್ಲ ಸರ್. ವರ್ಕ್ ನೋಡಿ ಎಲ್ಲಿ ಬೇಕಲ್ಲಿ ಮಳೆ ಬಂದರೆ ಅಲ್ಲಿ ಗುಂಡಿ ನೀರು ನಿಂತ್ಕೊಳ್ತೈತಿ. ಏನು ಮಾಡೋಕ್ಕಾಗಿಲ್ಲ. ರೋಡೆಲ್ಲ ಹಾಳಾಗಿದ್ದಾವೆ. ಅಭಿವೃದ್ಧಿ ಅಂಕರ ಆಗಿಲ್ಲ. ನಮ್ಮ ಶಾಸಕರ ಬಗ್ಗೆ ಅಂದರೆ ನಮ್ಮ ಕ್ಷೇತ್ರದೊಳಗೆ ತಕ್ಕ ಮಟ್ಟಿಗೆ ಅಭಿವೃದ್ಧಿ ಆಗೈತೆ ಅಂತ ಹೇಳ್ತೀನಿ, ಇಲ್ಲ ಅಂತ ಹೇಳೋದಿಲ್ಲ. ಅದು ತಕ್ಕ ಮಟ್ಟಿಗೆ ಆಗೈತಿ. ಮೊದಲನೇದಾಗಿ ನೀರು ಪೂರೈಕೆಗೆ ಆದ್ಯತೆ ಇವತ್ತು ಕೊಡಬೇಕಾಗೈತಿ. ಯಾಕಂದರೆ ಇವತ್ತು 8 ದಿವಸಕ್ಕೆ ಒಂದು ಸಲ ನೀರು ಸರಬರಾಜು ಆಗುವಂಥ ವ್ಯವಸ್ಥೆ ಏನೈತಿ, ಈ ವ್ಯವಸ್ಥೆ ಸುಧಾರಿಸಬೇಕು. ಮತ್ತು ಮಹಾನಗರ ಪಾಲಿಕೆ ವ್ಯಾಪ್ತಿಯೊಳಗೆ ಇನ್ನೂ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳು ಆಗಬೇಕಾಗಿತ್ತು. ಅದ್ರ ಬಗ್ಗೆ ಮಾನ್ಯ ಶಾಸಕರು ಅದ್ರ ಬಗ್ಗೆ ಗಮನ ಹರಿಸಬೇಕು ಅನ್ನೋಂಥ ವಿನಂತಿ ಮಾಡ್ಕೊತೀನಿ. ಇನ್ನೂ ಸಲಹೆ ಅಂತಂದರೆ ಮಾರುಕಟ್ಟೆಗಳು ಇವತ್ತು ಸಾಕಷ್ಟು ದುರ್ಗದ ಬೈಲಾಗಿರ್ಬೋದು, ಆಮೇಲೆ ಒಳಗಡೆ ಇರುವಂಥ ಏನು ಪ್ರಮುಖವಾಗಿ ವಾಣಿಜ್ಯ ಮಳಿಗೆಗಳಿದಾವ, ಅಲ್ಲಿ ಇನ್ನೂ ಸಾಕಷ್ಟು ಸುಧಾರಣೆಗಳು ಬರಬೇಕು. ಇವತ್ತು ಜನತಾ ಬಜಾರ್ ಅನ್ನುವಂಥ ಮಳಿಗೆ ಇವತ್ತು ಒಂದು ವರ್ತಕರ ನಡುವೆ ಮತ್ತು ಈ ಮಹಾನಗರ ಪಾಲಿಕೆ ನಡುವೆ ಒಂದು ತಿಕ್ಕಾಟಕ್ಕೆ ಬಿದ್ದೈತಿ. ಅದನ್ನು ಬಗೆಹರಿಸುವಂಥ ವ್ಯವಸ್ಥೆಯನ್ನು ಮಾನ್ಯ ಶಾಸಕರು ಮಾಡಬೇಕು. ಆಗಿಲ್ಲ ಸರ್. ಯಾಕಂದ್ರೆ ಈಗ ಬಂದಿರೋದು ಕಾಂಗ್ರೆಸ್ ಗೌರ್ಮೆಂಟ್ ಸರ್. ಕಾಂಗ್ರೆಸ್ಲಿಂದ ಇವು ಫ್ರೀ ಇದಕ್ಕೆ ಅವರು ಅಮೌಂಟ್ ಎಲ್ಲ ಇದು ಮಾಡಿ ನಮಗೇನು ಹುಬ್ಳಿ ಧಾರವಾಡಕ್ಕೆ ಏನು 1 ವರ್ಷಲಿಂದ ಯಾವುದೋ ಅಭಿವೃದ್ಧಿ ಏನು ಕಾಣ್ತಿಲ್ಲ ಸರ್. ಇವಾಗ ಈಗಿರೋದು ನಮ್ಮ MLA ತೆಂಗಿನಕಾಯಿ ಸರ್ ಇದರಿಂದ ಯಾವುದು ಸೌಲಭ್ಯಗಳು ತರೋದಾಗ್ತಾ ಇಲ್ಲ ನಮ್ಮಿಂದ. ಹಾಗಾಗಿ ಜಾಸ್ತಿ ಅಭಿವೃದ್ಧಿ ಕಾಣ್ತಿಲ್ಲ ಸರ್. ಏನಿಲ್ಲ ರೀ, ಎಲ್ಲ ಚರಂಡಿಗಳು ಕೆಲಸ ಹಂಗೆ ಉಳ್ದಾವು.
ಆಮ್ಯಾಗ ಪೊಲೀಸರಿಗೆ ಒಂದು ಸ್ವಲ್ಪ ಸಪೋರ್ಟ್ ಕೊಡ್ಬೇಕು. ಲಾ ಆ್ಯಂಡ್ ಆರ್ಡರ್ ಎಲ್ಲ ಕೆಟ್ಟು ಹೋಗೈತಿ, ಎಲ್ಲಿ ಬೇಕಾದಲ್ಲಿ ಮರ್ಡರ್ಗಳಾಗತ್ತವು. ನಮ್ಮ ರಿಕ್ಷಾ ಡ್ರೈವರ್ಗಳಿಗೂ ಏನು ಬಿಡಾಕತ್ತಿಲ್ಲ, ನಮ್ಮನ್ನು ಎದುರು ಮಾಡ್ತಾರೆ. ಸ್ವಲ್ಪ ಜಗತ್ತಿದ ನಮ್ಮ ಹುಬ್ಳಿ ಧಾರವಾಡ ಸ್ವಲ್ಪ ಅಭಿವೃದ್ಧಿ ಮಾಡ್ಬೇಕು ಶಾಸಕರು. ಪೊಲೀಸರಿಗೆ ಒಂದು ಸ್ವಲ್ಪ ಸಪೋರ್ಟ್ ಕೊಡ್ಬೇಕು. ಅವ್ರು ಸಪೋರ್ಟ್ ಕೊಡ್ಲಿಪ್ಪ, ಇವರು ಸುಮ್ಮ ಕುಂದಿರ್ತಾರೆ. ಕಾಮಗಾರಿ ಕೆಲಸವನ್ನು ಹಂಗೆ ಸ್ಟಾಪ್ ಆಗ್ಯಾವು, ಯಾವುದೂ ಆಗತ್ತಿಲ್ಲ. ಇವು ಗಟ್ರಿ ಎಲ್ಲ ತುಂಬಿ ತುಳ್ಕಾಡಕತ್ತಾವ ರೀ, ಚರಂಡಿಗಳು ಒಡೆದು ಹೊಂಟಾವು, ರೋಡೆಲ್ಲ ಕೆಡಾಕತ್ತಾವು. ಆಮ್ಯಾಗ ಫ್ಲೈಓವರ್ ಕೆಲಸ ಅಂತಾರೆ, ಅದು ಸ್ಪೀಡ್ ಇಲ್ಲ. ಎಲ್ಲ ರೌಂಡ್ ಹಾಕಿ ಅಡ್ಡಾಡ್ಬೇಕು. ಮೊದಲೇ ಆಧಾರ್ ಕಾರ್ಡ್ ಬಿಟ್ಟು ನಮ್ಮ ದುಡಿಮೆ ಇಲ್ಲ. ಇಂಥ ಟೈಮ್ನಾಗ ರೋಡರ ಕ್ಲೀನಾಗಿ ಮಾಡಿದ್ರೆ ನಮ್ಗೆ ಅಡ್ಡಾಡಕ್ಕಾರ ಅನುಕೂಲ ಆಗುತ್ತೆ. ಸರ್, ಇವತ್ತು ಅಭಿವೃದ್ಧಿ ಎಷ್ಟು ಮಾಡಬೇಕಾಗಿದೆ ನಮ್ಮ MLA ಅವ್ರು ಮಾಡ್ತಾ ಇದ್ದಾರೆ, ಮಹೇಶ್ ಟೆಂಗಿನಕಾಯಿ ಅವರು. ಸರಿಯಾಗಿ ಆದರೆ ಅನುದಾನ ಕೊಡ್ತಾ ಇಲ್ಲ. ಈಗ ನಮ್ಮದು BJP MLA ಇರೋದ್ರಿಂದ ಅನುದಾನ ಕಡಿತಗೊಳಿಸ್ತಾ ಇದ್ದಾರೆ. ವಿಶೇಷವಾಗಿ ಹೇಳ್ಬೇಕಂತ ಹೇಳಿದರೆ, ಇವತ್ತು ಕರ್ನಾಟಕದಲ್ಲಿ ಗೆದ್ದಂಥ ಕಾಂಗ್ರೆಸ್ MLAಗಳಿಗೂ ಸಹ ಸರ್ಕಾರದಿಂದ, ಸಿದ್ದರಾಮಯ್ಯ ಸರ್ಕಾರದವರು ಒಂದು ನಯ ಪೈಸೆ ಕೊಡ್ತಾ ಇಲ್ಲ. ಆ ಶಾಸಕರು ಸುಧಾ ಇವತ್ತು ಸೀಟ್ ಗೆದ್ದು ಅವ್ರ ವಿರೋಧನೇ ಪ್ರತಿಭಟನೆ ಮಾಡುವಂಥ ಪರಿಸ್ಥಿತಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ನಿರ್ಮಾಣವಾಗಿದೆ. ನಮ್ಮ ಕ್ಷೇತ್ರದಲ್ಲಿ ಅನುದಾನ ಬರ್ತಾ ಇಲ್ಲ ಅಂತ ಹೇಳಿದರು. ಹಳೆಯ ಅನುದಾನ ಏನು ಈಗಾಗಲೇ ಬಂದಿತ್ತು 2022-23, 2023-24 ಅನುದಾನ ಏನು ಬಂದಿತ್ತು ಅದನ್ನೇ ಸಮೀಕರಣಗೊಳಿಸಿ ಅದರಲ್ಲಿ ಸಾಧ್ಯದಷ್ಟು ಅಭಿವೃದ್ಧಿ ಕಾರ್ಯನ ಇವತ್ತು ನಮ್ಮ ಶಾಸಕರಾದ ಶ್ರೀ ಮಹೇಶ್ ಟೆಂಗಿನಕಾಯಿ ಅವರು ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಏನು ಇವತ್ತು ಮಳೆಗಾಲ ಸ್ಟಾರ್ಟ್ ಆಗಿದೆ ಹುಬ್ಬಳ್ಳಿ ಧಾರವಾಡದಲ್ಲಿ, ಆ ನಾಲಾಗಳ ಸ್ವಚ್ಛತೆ ಇರ್ಬೋದು, ಆಮೇಲೆ ಬಡವರ ಮನೆಗಳ ರಕ್ಷಣೆ ಇರ್ಬೋದು, ಆ ಕಾರ್ಯವನ್ನು ಪ್ರತಿ ದಿವಸ ವೀಕ್ಷಣೆ ಮಾಡಿ ಮಹಾನಗರ ಪಾಲಿಕೆ ಆಯುಕ್ತರೊಂದಿಗೆ ವೀಕ್ಷಣೆಯನ್ನು ಮಾಡಿ ಎಲ್ಲ ಮಹಾನಗರ ಪಾಲಿಕೆಯವರಿಗೆ ಆದೇಶವನ್ನು ಮಾಡಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಮುಂಬರುವ ದಿವಸಗಳಲ್ಲಿ ಈ ರಾಜ್ಯ ಸರ್ಕಾರ ಎಲ್ಲ MLAಗಳಿಗೂ ಅನುದಾನವನ್ನು ಬಿಡುಗಡೆ ಮಾಡಲೇಬೇಕು. ನಮ್ಮ ಕೋರಿಕೆ ಇದೆ. ಇಲ್ಲಿಲ್ಲ ಅಂದರೆ ರಾಜ್ಯ ಅಭಿವೃದ್ಧಿ ಆಗೋದಿಲ್ಲ ಅಂತ ನಮ್ಮ ಅನಿಸಿಕೆ. ಅಭಿವೃದ್ಧಿ ಮಂದಿ ಕಾಣಬೇಕಲ್ರಿ, ಮಂದಿ ಕಾಣುವಂಗೆ ಮಾಡಿದ್ರೆ ಅಭಿವೃದ್ಧಿ ಕೆಲಸ ಆದಂಗೆ ರೀ. ಹೌದಲ್ರಿ ಸರ್? ಈಗೆಲ್ಲ ಜನ ನೋಡ್ರಿ, ಫ್ಲೈಓವರ್ ಈಗ ಚಲೋ ಮಾಡಿದ್ರೆ ಈಗ ಮಸ್ಟ್ ಸ್ಟಾಪ್ ಆಗಿದೆ ರೀ. ಈಗ ನಮ್ಮ ಚೆನ್ನಮ್ಮನ ಮುಂದೆ ಗೆಬರಿದಾರ ಹಾಗೆ ಬಿಟ್ಟಿದ್ದಾರೆ, ಪ್ಲಾಸ್ಟಿಕ್ ಬಿದ್ದಾವು, ಎಲ್ಲ ಬಿದ್ದಾವ್ರಿ ಸರ್. ಇಲ್ಲೇ ಈಗ ಏನು ಕ್ಲೀನೆಸ್ ಇಲ್ಲ. ಬಾವುಟ ನಾವು ಚೇಂಜ್ ಮಾಡಕ್ಕೆ ಬಂದಾಗ ಎಲ್ಲ ನೋಡಿದೇವ್ರಿ. ಈಗ ಅಭಿವೃದ್ಧಿ ಕೆಲಸ ಸ್ವಲ್ಪ ಕಮ್ಮಾಗಿ ಆಗ್ತದೆ ರೀ ಸರ್. ಇನ್ನೂ ಜಾಸ್ತಿ ಆಗ್ಬೇಕಂತಂದ್ರೆ ನಾವು ನಿಮ್ಮ TV ಮುಖಾಂತರ ಕೇಳ್ಕೊತೇವೆ ಸರ್. ಇಲ್ಲಿ ಹೆಂಗಾಗೈತೆ ಅಂದ್ರೆ ಸರ್, ನಮ್ಮ ಕರ್ನಾಟಕದ ಇದ್ರ ಬಗ್ಗೆ ಒಟ್ಟು ಯಾರಿಗೂ ಏನೂ ಇಲ್ಲ ಸರ್. ಅವ್ರವ್ರು ನಾವು ಮುಂದಾಗಬೇಕು ಅನ್ನೋದಷ್ಟೇ ಐತೆ ಸರ್. ಅಭಿವೃದ್ಧಿ ಕೆಲಸದ ಕಡೆ ಲಕ್ಷ್ಯ ಕೊಡೋದಿಲ್ಲ ಸರ್. ಇಲೆಕ್ಷನ್ ಇದ್ದಾಗ ಬಂದು ಮಗ ತೋರಿಸ್ತಾರೆ ರೀ, ಹೊಳ್ಳಿ ಮಗನ ತೋರಿಸೋದಿಲ್ಲ ಸರ್ ಯಾರಿಗೂ. ನಮ್ಮ ಶಾಸಕರು ಏನು ಯಾವುದೇ ರೀತಿ ಕೆಲಸ ಮಾಡ್ತಾ ಇಲ್ಲ. ದಯವಿಟ್ಟು ಎಲ್ಲ ಗಮನ ಹರಿಸಿ ಇನ್ಮೇಲೆ ಯಾರಾದರೂ ಕೆಲಸ ಮಾಡಬೇಕು. ಮಾಡಲಿಲ್ಲ ಅಂದ್ರೆ ಎಲ್ಲರೂ ಸೇರಿ ಉಗ್ರವಾದ ಹೋರಾಟವನ್ನು ಮಾಡ್ತೇವೆ ಅಂತ ತಮ್ಮ ಮುಖಾಂತರ ಹೇಳ್ತೀವಿ. ಏನೂ ಅಭಿವೃದ್ಧಿ ಇಲ್ಲ ಸರ್. ಯಾರಿಗೂ ಆಶ್ರಯ ಯೋಜನೆ ಮನೆ ಸಿಗ್ತಾ ಇಲ್ಲ, ಯಾವುದೂ ರೋಡ್ ಸರಿಯಾಗಿರ್ತಾ ಇಲ್ಲ. ಹಂಗೆ ಈಗ ಮುಂಚೆ ಇದ್ದ MLA ಆಯ್ತು ರೀ, ಈಗ ಮಂದಿಂದ ಎಲ್ಲ MLAಗಳು ವರ್ಕ್ ಮಾಡತ್ತಾರೆ ರೀ. ಆದರೆ ಏನು ಡಿಫ್ರೆನ್ಸ್ ಎಕ್ಸ್ಟೆನ್ಷನ್ ಏರಿಯಾಗ ಏನು ಡೆವಲಪ್ಮೆಂಟ್ ಐತಿ, ಅಲ್ಲಿ ಕ್ಲೀನ್ ಇರ್ತೈತಿ, ಇಲ್ಲಿ ಹಾಕಿಲ್ಲ. ಇಲ್ಲಿ ಅಲ್ಲಿರೋ ಮನುಷ್ಯರು ಇಲ್ಲಿರೋ ಮನುಷ್ಯರು ಅದೇ ಹಾಕಿಲ್ಲ. ಮತ್ತು ಇಲ್ಲಿ ಸ್ಲಮ್ ಬೋರ್ಡ್ನಾಗ ಮನೆ ಶಾಂಕ್ಷನ್ ಆಗ್ಯಾವ. ಅವರು ಎಲ್ಲ ಏನೋ ಒಂದು 25 ಮನೆ ಅದಾವೆ. ಅವ ಮನೆ ಇನ್ನೂ ಕಟ್ಟಿಲ್ಲ. ಅವಾಗ ಹೆಂಗಿದ್ದು ಯಾವ ಸ್ಥಿತಿ ಒಳಗೆ ಈಗ ಅದ ಸ್ಥಿತಿ ಒಳಗೆ ಅದಾವೆ. ಯಾಕೆ ಅದು ಆಗತ್ತಿಲ್ಲ? ಮಹೇಶ್ ಅಣ್ಣ ತೆಂಗಿನಕಾಯಿ ಅಣ್ಣನ ಅಂತೀವಿ ನಾವು, ಅವರಿಗೆ ಶಾಸಕರಂತ ಅನ್ನಲ್ಲ, ಮಹೇಶ್ ಅಣ್ಣನ ಅಂತೀವಿ. ನೋಡಿರಿ, ಉಣಕಲ್ ಕೆರೆಯಿಂದ ಹಿಡ್ಕೊಂಡು ಏರ್ಪೋರ್ಟ್ ರೋಡ್ವರೆಗೆ ರೋಡ್ ಮಾಡಿದ್ರು. ಅವರು ಯಾರೂ ಮಾಡಿದ್ದಿಲ್ಲ, ಆ ರೋಡ್ ಮಾಡಿದರು. ಹಾಗೂ ಮತ್ತು ಇದನ್ನು 4 ತಿಂಗಳದಾಗ ಇದನ್ನು ಕುಲ್ಲಾ ಮಾಡ್ತೀನಿ ಅಂತ ಇದ್ರಿ, ಕುಲ್ಲಾ ಮಾಡ್ಯಾರ ಈ ರೋಡ್. ಇಲ್ಲೇ ನೋಡ್ಬೋದು ನೀವು ಉದಾಹರಣೆಗೆ. ಹಾಗೂ ಎಷ್ಟೋ ಬಡ ಮಕ್ಕಳಿಗೆ ಆಯ್ತು, ಬುಕ್ಸ್ ಆಯ್ತು, ಇದು ಪ್ರತಿಯೊಂದು ಸ್ಪಂದಿಸ್ತಾರೆ. ಈಗ ರಾತ್ರಿ ನೀರು ಬಂದು ಭಾಳ ನಿಂತಿತ್ತು ಒಂದು ಕಡೆ. ಆವಾಗ ಹಿಂಗೆ 12 ಗಂಟೆಗೆ ಫೋನ್ ಹಚ್ಚಿದ್ರೆ ಎಲ್ಲ ಅಧಿಕಾರಿಗಳು ಕರೆಸಿ ಅವರು ನಿಂತಾಗ ಬಂದು ಅಲ್ಲಿ ಸ್ಪಂದಿಸಿದ್ರು. ಅದದ್ದು ಏನೈತಿ ಇದು ಮಾಡಿದ್ರು. ಹಾಗೂ ನಮ್ಮ ಸರ್ಕಾರ ಇಲ್ಲ ಆದರೂ ಅವರು ತಮ್ಮ ಪ್ರಯತ್ನ ಮೀರಿ ಕೆಲಸಗಳನ್ನು ಮಾಡ್ಕೊತ ಹೊಂಟಾರಿ. ಇಂಥ ಶಾಸಕರು ಸಿಕ್ಕೋದು ನಮ್ಮ ಪೂರ್ವಜಲದ ಪುಣ್ಯ ಅಂತೀವಿ ನಾವು. ಫಸ್ಟ್ ಸರಿ ಶಾಸಕರಾದರೂ ಅವ್ರೇನು ಶಾಸಕ ಅನ್ನೋಂಗಿಲ್ಲ. ಸಾಮಾನ್ಯ ಜನರಲ್ಲಿ ಬೆರೆತು ತಮ್ಮ ಕೆಲಸ ಕಾರ್ಯಗಳನ್ನು ಮಾಡ್ತಾರೆ. ಹಾಗೂ ನಮ್ಮ ಎಲ್ಲ ಜನರಲ್ಲೂ ಬೆರೀತಾರೆ ಅವರು. ಅದಕ್ಕೆ ಅವರು ಶಾಸಕರು ಅನ್ನಕ್ಕೆ ಹೇಳಕ್ಕೆ ನಮ್ದೊಂದು ಹೆಮ್ಮೆ ಅನ್ನಿಸ್ತೈತೆ ನಮಗೆ. ನಮ್ಮ 36ನೇ ವಾರ್ಡಿನಲ್ಲಿ ನಮ್ಮದು ರೋಡು ಭಾಳ ಹದಗೆಟ್ಟಿತ್ತು ರೀ. ಅದು ಆಮೇಲೆ ಒಂದೇ ಸಿಂಗಲ್ ರೋಡ್ ಇತ್ತು. ಈಗ ಅದನ್ನೆಲ್ಲನೂ ಪೂರ್ತಿ 100 ಫೀಟ್ ರೋಡ್ ಅಂತೇಳಿ ಡಬಲ್ ರೋಡ್ ಮಾಡಿ ಭಾಳ ಚೆನ್ನಾಗಿ ಅಚ್ಚುಕಟ್ಟಾಗಿ ಮಾಡ್ಯಾರ. ಮತ್ತು ಅದೇ ರೀತಿಯಾಗಿ ಉಣಕಲ್ಲೊಳಗೆ ಚಂದ್ರಮೌಳೇಶ್ವರ ದೇವಸ್ಥಾನಕ್ಕೂ ಅವರು ಭಾಳ ಅದಕ್ಕೆ ಶ್ರಮಪಟ್ಟು ಅದಕ್ಕೂ ದುಡ್ಡು ತೊಗೊಂಬಂದು ಮತ್ತು ಅದನ್ನು ಚಂದ್ರಮೌಳೇಶ್ವರ ಗುಡಿಗೂ ಸ್ವಲ್ಪ ಇಂಪ್ರೂವ್ ಮಾಡ್ಲಿಕ್ಕತ್ತಾರ. ಮತ್ತು ಉಣಕಲ್ ಸಿದ್ದಪ್ಪಜ್ಜನ ಗುಡಿಗೂ ಸ್ವಲ್ಪ ಎಲ್ಲ ಹೆಲ್ಪ್ ಮಾಡ್ಯಾರ. ಎಲ್ಲೆಲ್ಲಿ ಗುಡಿ ಅದಾವ ಎಲ್ಲ ಕಡೆ ರೀ. ಮತ್ತು ನಮ್ಮ ಈಗ ಕಮಿಟಿ ಒಳಗಾತು ಈ ಗುಡಿ ನಮ್ಮ ಏರಿಯಾದಾಗ ಎಷ್ಟು ಗುಡಿ ಅದಾವ ಆ ಗುಡಿಯೊಳಗೆಲ್ಲ ಏನಾರ ಒಂದು ಸಣ್ಣದೇನೋ ಒಂದು ಮೀಟಿಂಗ್ ಮಾಡ್ಯಾರ ಅಂದ್ರೂ ಕೂಡ ಹಿಂಗೆ ರೀ ಸಾಹೇಬ್ರ ಹಿಂಗೆ ಬರ್ಬೇಕು ನೀವು ಮೀಟಿಂಗ್ ಅಂದ್ರೆ ಒಂದು ಮಿಸ್ಟೇಕ್ ಮಾಡಿಲ್ರಿ. ಎಲ್ಲ ಎದಕ್ಕೆ ಕರೆದೇವು ಎಲ್ಲದಕ್ಕೂ ಬಂದು ಅವ್ರು ಅಟೆಂಡ್ ಆಗ್ಯಾರ. ಸರ್ ಏನನ್ನಕ್ಕೆ ಅದ್ರ ಬಗ್ಗೆ ಮಾತಾಡೋಕೆ ಇಲ್ಲಿ ಏನು
ಸರಿಯಾಗಿಲ್ಲ ಪರಿಸ್ಥಿತಿ. ಎಲ್ಲಿ ನೋಡಿದರೂ ಕೊಲೆ, ದರೋಡೆ ಅವು ಇವು ನಡೀತಾ ಇದ್ದಾವೆ. ಇದ್ರ ಬಗ್ಗೆ ಕಠಿಣ ಕ್ರಮ ತೊಗೊಳಕ್ಕೆ ಇಲ್ಲಿ ಏನು ಅಷ್ಟು ಇದು ಇಲ್ಲ, ಏನು ಅದು ಮಾಡಿಲ್ಲ ಸರ್. ಅಷ್ಟು ಈಗೀಗ ನಡೀತಾ ಆದ್ರೆ ಇದು ಗೊತ್ತಿಲ್ಲ. ಏನು ಅಭಿವೃದ್ಧಿನೇ ಆಗಿಲ್ಲ ರೀ ನಮ್ಮ ಓಣಿದೆ. ನಮ್ಮ ಓಣ್ಯಾಗ ಬಂದು ನೋಡ್ರಿ, ಈಗಾರ ಒಂದು 3 ಮಂದಿ ಬಿದ್ದಿರಿ. ಅಲ್ಲಿ ಮಳೆ ಬಂತಂದ್ರೆ ಜಾರ್ ಬೀಳ್ತಾರೆ ರೀ, ಗಟ್ರ ತುಂಬ್ತಾವು, ಡ್ರೈನೇಜ್ ಪೈಪು ತಗ್ಸಾರ, ಅದು ಒಳ್ಳೆ ರೋಡ್ ಮಾಡಿಸಿಲ್ಲ, ಏನಿಲ್ಲ, ಮನೆ ಸೋರ್ತಾವ್ರಿ ಅಲ್ಲಿ ಎಲ್ಲರೂ. ಏನು ಅದಕ್ಕೆ ಏನು ಸೌಲಭ್ಯಗಳು ಏನು ಕೊಡಂಗಿಲ್ಲ ಅಲ್ಲಿ. ಅವು ನಮ್ಮ ಮನೆ ಬಿಡಿಸೀವ್ರಿ ನಾವು. ಇದು ಸ್ಲಮ್ ಬೋರ್ಡ್ದಂತ್ರ ಅವು ಮನೆ ಕೆಲಸನ ಅಂತಿಲ್ರಿ. ಫೋಟೋನು ಅದು 6 ವರ್ಷ ಆತ್ರಿ ನಾವು ಮನೆ ಬಿಡಿಸೀಗ. ಏನಿಲ್ಲ ರೀ, ಒಂದಿನ ಬರ್ತಾರೆ, ಒಬ್ಬ ಕಾಂಟ್ರಾಕ್ಟರ್ ಬರ್ತಾನೆ, 3 ತಿಂಗಳು ಮಾಡ್ತಾನೆ, ಇನ್ನೊಬ್ಬ ಕಾಂಟ್ರಾಕ್ಟ್ ಬರ್ತಾನೆ, ಇನ್ನೊಂದು 3 ತಿಂಗಳು ಮಾಡ್ತಾರೆ. ಕೇಳಿದರೆ ಕಾಂಟ್ರಾಕ್ಟರ್ ಕೇಳ್ರಿ, ಸ್ಲಮ್ ಬೋರ್ಡಿಗೆ ಹೋಗ್ರಿ, ನಾವು ಅವ್ರಿಗೆ ಮಾತಾಡ್ರಿ ಇವ್ರಿಗೆ ಮಾತಾಡ್ರಿ ಅಂತ ಬರೀ ಅಡ್ಡಾಡಿಸ್ತಾರೆ ರೀ. ಸರ್ ಇನ್ನೂ ನಮ್ಮ ಕೆಲಸ ಭಾಳ ಅದಾವ್ರಿ. ಇಲ್ಲಿ ಕೆಲವೊಂದು ರೋಡ್ ಎಲ್ಲ ತೆಗೆದಿದ್ದಾರೆ ಅವು, ಅದು ಇನ್ನೂ ಕಾಂಕ್ರೀಟ್ರು ಮಾಡಿಲ್ಲ. ಅವು ಈಗ ಮಾಡೇ ಒಂದು 6 ತಿಂಗಳಾಗ್ತಕ್ಕೆ, ಇನ್ನೂ ಕೆಲಸ ಪೆಂಡಿಂಗ್ ಇದೆ. ಆಮೇಲೆ 24 ತಾಸು ನೀರು ಬರ್ತಿತ್ತಂತ ಲೈನ್ ಹಾಕಿದ್ದಾರೆ, ಅದು ನೀರನ್ನು ಬಿಟ್ಟಿಲ್ಲ ನಮಗೆ. ಇನ್ನೂ ನಳದ ನೀರಿನ ಸಮಸ್ಯೆ ಇದೆ ನಮಗೆ. ಅದಾದಮೇಲೆ ರೋಡಿಂದೊಂದು, ಆಮೇಲೆ ಕರೆಂಟಿಂದು ಫ್ರೀ ಅಂತ ಹೇಳ್ತಾರೆ. ಅದು ಕೆಲವೊಂದು ಆದರೂ ಬಿಲ್ ಬರ್ತಾಯಿದೆ. ಅದು ಒಂದು ಮನೆಗೆ 400-500 ರೂಪಾಯಿ ಬಿಲ್ ಬರ್ತಾಯಿದೆ. ಆಮೇಲೆ ನೀರದೊಂದು 24 ತಾಸು ಅದೊಂದು ವ್ಯವಸ್ಥೆ ಒಂದು ಮಾಡಬೇಕು. ರೋಡ್ ಒಂದು ಸ್ವಲ್ಪ ನೀಟಾಗಿ ಮಾಡಿಕೊಡ್ಬೇಕು ನಮಗೆ. ರೋಡ್ ಆಗ್ಬೇಕು ಸರ್, ಇನ್ನೊಂದು ಫುಟ್ಪಾತ್ ಆಗ್ಬೇಕು ಸರ್. ಆಮೇಲೆ ಗಟ್ರ್ ಕ್ಲಿಯರ್ ಆಗ್ಬೇಕು ಸರ್. ಗಟ್ರ್ ಭಾಳ ಜಾಮ್ ಆಗತ್ತೆ ಅಲ್ಲಿ. ಮಳೆ ಬಂದು ನಿನ್ನೆ ಪೂರ್ತಿ ಇಡೀ ದಿನ ಭಾಳ ಕೆಟ್ಟ ಮಳೆ ಹೊಡಿದೆ ಸರ್. ಅಲ್ಲೆಲ್ಲ ಪೂರ ಏರಿಯಾದಾಗೆಲ್ಲ ನೀರು ಹೋಗೈತೆ ರೀ. ಇಲ್ಲಿ ತೊರವೇಕಲ್ನಾಗ, ಆಮೇಲೆ ಇಲ್ಲಿ ನಮ್ಮ ಗುಡಿ ಕಡೆ ಎಲ್ಲ ನೀರು ಹೋಗ್ತೈತೆ ಸರ್. ನಮ್ಮ ಕ್ಷೇತ್ರದ ಬಗ್ಗೆ ನಾವು ಏನು ಹೇಳ್ಬೇಕಪ್ಪ ಅಂತಂದ್ರೆ, ಮಹೇಶ್ ತೆಂಗಿನಕಾಯಿ ಚಲೋ ಮಾಡತ್ತಾರ. ಆಮೇಲೆ ವಾರ್ಡ್ ಕಾರ್ಪೊರೇಟ್ರು ಚಲೋ ಮಾಡತ್ತಾರ, ಏನು ಪ್ರಾಬ್ಲಮ್ ಇಲ್ಲ. ಇದೇನು ಕಾಂಗ್ರೆಸ್ ಗೌರ್ಮೆಂಟ್ ಐತಿ, ಎಲ್ಲರಿಗೂ ಉಚಿತ ಕೊಟ್ಟು ಎಲ್ಲರಿಗೂ ಭಾಳ ಪ್ರಾಬ್ಲಮ್ ಮಾಡಿಬಿಟ್ಟಾರ. ಹೆಣ್ಮಕ್ಳಿಗೆಲ್ಲ ಉಚಿತ ಕೊಟ್ಟಾರ, ಗಂಡು ಮಕ್ಳಿಗೆಲ್ಲ ಪಾಲ್ತು ಅಡ್ಡಾಡೋ ಖರ್ಚು ಹಚ್ಬಿಟ್ಟಾರ. ಅದು ತಿಂಗಳ ಕೊಡ್ತಾರೆ. ಈಗ ಇಲೆಕ್ಷನ್ ಆಗದನ್ನು ಕೊಟ್ಟರೆ, ಈಗ ಇಲೆಕ್ಷನ್ ಆದ ಇನ್ನೂ ತನಕ ಯಾರಿಗೂ ಏನೂ ಕೊಟ್ಟಿಲ್ಲ, ಅಕ್ಕಿದು ರೊಕ್ಕ ಕೊಟ್ಟಿಲ್ಲ. ಎಲ್ಲರೂ ಬಂದು ನಮ್ಗೆ ಕೇಳತ್ತಾರ ಇನ್ಮೇಲೆ ಬರ್ತಿತ್ತೋ ಇಲ್ಲ ಅಂತೇಳಿ. ಈ ಗೌರ್ಮೆಂಟ್ ನೋಡ್ಬೇಕು, ಚೇಂಜ್ ಆದಮೇಲೆ ಬಂದ್ರೆ ಬರ್ತಿತ್ತೋ ಇಲ್ಲ ಗೊತ್ತಿಲ್ಲ. ಅದನ್ನು ಅಂಕರು ಕಾಂಗ್ರೆಸ್ ಗೌರ್ಮೆಂಟ್ ಕೊಟ್ಟರೆ ಇವ್ರು ತಂದು ಕೊಡ್ತಾರೆ. ಇವ್ರು ಕೊಟ್ಟಿಲ್ಲ ಅಂದ್ಕೊಂಡು ಎಲ್ಲಿಂದ ತಂದು ಪಾಪ ಏನು ಮಾಡ್ಬೇಕು. ಆದಷ್ಟು ಕೈಲಿ ಇದು ಮಾಡತ್ತಾರ. ಹೋದ ಸತಿ ಏನು ಬಜೆಟ್ನಾಗ ಇದ್ದಿದ್ದು ಅದೇ ಈ ಸತಿ ಕಂಟಿನ್ಯೂ ಮಾಡತ್ತಾರ. ಇದ್ರ ಮೇಲೆ ಮತ್ತೆ ನೋಡ್ಬೇಕು ಮುಂದೆ ಏನಕ್ಕೆ. ಭಾಳ ಅದಾವ್ರಿ, ನೆಗೆಟಿವ್ ಅಂತರೂ ಏನೂ ಇಲ್ಲ. ಅವರು ಒಂದಲ್ಲ ಎರಡಲ್ಲ, ಎಸ್ಪೆಷಲಿ ಯಂಗ್ಸ್ಟರ್ಸ್ಗೆ ಭಾಳ ಮೋಟಿವೇಟ್ ಮಾಡ್ತಾರೆ. ಎಜುಕೇಷನ್ ಫೀಲ್ಡ್ ಆಗಲಿ, ವರ್ಕರ್ಸ್ ಫೀಲ್ಡ್ ಆಗಲಿ, ಅವ್ರ ಮನೆಗೆ ಹೋಗ್ಬೇಕಂದ್ರೆ ಯಾರ್ದು ಇನ್ನೊಂದು 4-5 ಮಂದಿ ಕೇಳ್ಬೇಕು ಅನ್ನೋದಿಲ್ಲ, ಏನೂ ಇಲ್ಲ. ಪ್ರತಿಯೊಂದು ಅವರು ನಮಗೆ ಡೈರೆಕ್ಟಾಗಿ ಮೀಟ್ ಆಗ್ತಾರೆ. ನಮ್ಮ ಪ್ರಾಬ್ಲಮ್ ಏನಿದ್ರು ಡೈರೆಕ್ಟಾಗಿ ಸಾಲ್ವ್ ಮಾಡ್ತಾರೆ. ಎಸ್ಪೆಷಲಿ ನೋಡಿರಿ, ಇದು ರೋಡ್ 4 ತಿಂಗಳ ಓಪನ್ ಮಾಡ್ತೀನಿ ಅಂತ ಹೇಳಿದ್ರೆ ಅಡ್ಡಾಡಕ್ಕೆ ಪ್ರಾಬ್ಲಮ್ ಮಾಡ್ಕೊಡ್ತೀನಿ ಅಂತ ಪ್ರಾಬ್ಲಮ್ ಆಗಿತ್ತು, ಭಾಳ ಪ್ರಾಬ್ಲಮ್ ಆಗಿತ್ತು. ಅವೆಲ್ಲ ಸಾಲ್ವ್ ಮಾಡಿಕೊಟ್ರೆ ಸುಮಾರು 1-1.5 ತಿಂಗಳಿಗೆ 1 ವರ್ಷಗಳಿಂದ ಯಾವುದೇ ರೀತಿ ಅಭಿವೃದ್ಧಿ ಇಲ್ಲ. ಹುಬ್ಬಳ್ಳಿ ನಗರದಲ್ಲಿ ಇವತ್ತು ಸ್ಮಾರ್ಟ್ ಸಿಟಿ ತಂದರು, BRTC ತಂದರು. 1.5 ಕೋಟಿ ರೂಪಾಯಿ ಖರ್ಚು ಮಾಡಿ ಒಂದೇ BRTC ಹೊಸ ಬಸ್ ಸ್ಟ್ಯಾಂಡ್ ಮುಂದೆ ಕೆಳಗೆ ಡೆಮಾಲಿಷನ್ ಮಾಡಿದರು. ಮೇಲ್ಸೇತುವೆ ಕಾಮಗಾರಿ ಅಂಥೇಳಿ 100 ಕೋಟಿ ರೂಪಾಯಿನ ಸೆಂಟ್ರಲ್ ಗೌರ್ಮೆಂಟಿಂದ ಬಿಡುಗಡೆ ಮಾಡಿಸಿ ಅಂತೇಳಿ ಕಾಮಗಾರಿ ತಂದರು. ಇವತ್ತು ಆಕೈತೆ ಅನ್ನೋ ಥರ ಕೆಲಸ ಮಾಡಿದರು. ಸುಮಾರು 2030ಕ್ಕೆ ಆಕತ್ತೋ 2029ಕ್ಕೆ ಆಕತ್ತೋ ಗೊತ್ತಿಲ್ಲ. ಹುಬ್ಬಳ್ಳಿ ನಗರದಲ್ಲಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಕ್ರೀಡಾಂಗಣ ಅಂತ ಈಗ ಮಾಡಿದರೆ ಅದು ಪೂರ್ತಿ ಆಗಿಲ್ಲ. ಇವತ್ತು ಯುವಕರಿಗೆ ಕಬಡ್ಡಿ ಇರ್ಬೋದು, ಖೋ ಖೋ ಇರ್ಬೋದು, ಹಲವಾರು ನಮ್ಮ ಯುವಕರು ಒಂದು ಆಟ ಆಡಲಿಕ್ಕೆ ಸರಿಯಾದ ರೀತಿ ಮೈದಾನಗಳಿಲ್ಲ. ಇರುವಂಥ ಒಂದು ಮೈದಾನನ್ನು ಒಂದು 5 ವರ್ಷಗಳ ಕಾಲ ಸ್ಮಾರ್ಟ್ ಸಿಟಿ ಕಟ್ಟಿದ್ರು ಕೂಡ ಸರಿಯಾದ ರೀತಿ ಅದು ಅಭಿವೃದ್ಧಿಯಾಗಿಲ್ಲ. ರಾತ್ರಿ ಕುಡುಕರ ವೈಭವ, ಕುಡುಕರ ಸಾಮ್ರಾಟ ಆಗಿಬಿಟ್ಟಿದೆ. ಹೀಗಾಗಿ ಹುಬ್ಬಳ್ಳಿ ಧಾರವಾಡ ಹುಬ್ಬಳ್ಳಿ ನಗರದಲ್ಲಿ ಯಾವುದೇ ರೀತಿ ಅಭಿವೃದ್ಧಿ ಆಗಿಲ್ಲ. ಸರ್, ಕೆಲವೊಂದು ಕಡೆ ಅಭಿವೃದ್ಧಿ ಆಗಿದೆ, ಕೆಲವೊಂದು ಕಡೆ ಆಗಿಲ್ಲ. ಇದು ಹೆಂಗಂದ್ರೆ ಮಲತಾಯಿ ಧೋರಣೆ ಐತಿದೆ. ತಮಗೆ ಬೇಕಾದಲ್ಲಿ ಅಭಿವೃದ್ಧಿ ಆಗೈತಿ ಕ್ಷೇತ್ರ. ಈಗ ಕೆಲವೊಂದು ಕಡೆ ನಮ್ಮ ಕಡೆ ಆಗೇ ಇಲ್ಲ ಅಭಿವೃದ್ಧಿ. ಇನ್ನು ನಮ್ಮ ಕಡೆ ರೋಡ್ ಇಲ್ಲ, ಗಟ್ರ ಸರಿ ಇಲ್ಲ. ಮುಖ್ಯವಾದ ಮಾತು ಹೇಳ್ಬೇಕಂದ್ರೆ ತಗೆ ನೀರಿನ ಸಮಸ್ಯೆನೂ ಬಗೆಹರಿದಿಲ್ಲ. ಅಲ್ಲಿ ಕೆಲವು ಕ್ಷೇತ್ರ 24 ಅವರ್ಸ್ ಐತಿ, ನಮ್ಮ ಕಡೆ 9 ದಿವಸಕ್ಕೊಮ್ಮೆ ನೀರು ಐತಿ ಸರ್. ಹೆಂಗೆ ಕ್ಷೇತ್ರ ಅಭಿವೃದ್ಧಿ ಆಗಬೇಕಿರು? ಜನಸಾಮಾನ್ಯರು ಸುಲಭವಾಗಿ ಶಾಸಕರನ್ನ ಭೇಟಿ ಮಾಡಬಹುದಾ? ಗರಿಷ್ಠ ಅಂಕ 10, ಪಡೆದ ಅಂಕ 4. ನಿಮ್ಮ ಶಾಸಕರು ಮೂಲಭೂತ ಸೌಕರ್ಯ ಅಭಿವೃದ್ಧಿ ಮಾಡಿದ್ದಾರಾ? ಗರಿಷ್ಠ ಅಂಕ 10, ಪಡೆದ ಅಂಕ 2. ಕ್ಷೇತ್ರದ ಸಮಸ್ಯೆ ಬಗ್ಗೆ ಸದನದಲ್ಲಿ ಧ್ವನಿ ಎತ್ತಿದ್ದಾರಾ? ಗರಿಷ್ಠ ಅಂಕ 10, ಪಡೆದ ಅಂಕ 2.5. ಕ್ಷೇತ್ರದ ಅಭಿವೃದ್ಧಿಗೆ ಅವಶ್ಯವಿರುವಷ್ಟು ಅನುದಾನ ತಂದಿದ್ದಾರಾ?
ಗರಿಷ್ಠ ಅಂಕ 10, ಪಡೆದ ಅಂಕ 2. ಚುನಾವಣೆಗೆ ಮುನ್ನ ಕೊಟ್ಟ ಭರವಸೆ ಈಡೇರಿಸಿದ್ದಾರಾ? ಗರಿಷ್ಠ ಅಂಕ 10, ಪಡೆದ ಅಂಕ 2. ಹುಬ್ಬಳ್ಳಿ ಧಾರವಾಡ ಕೇಂದ್ರ ವಿಧಾನಸಭಾ ಕ್ಷೇತ್ರದ ಶಾಸಕ ಮಹೇಶ್ ತೆಂಗಿನಕಾಯಿ ಗರಿಷ್ಠ ಅಂಕ 10ಕ್ಕೆ 2.5 ಅಂಕ ಪಡೆದಿದ್ದಾರೆ. ಭರವಸೆಗಳು ಎಲ್ಲವುಗಳನ್ನು ಈ ಒಂದು ಅವರ ಅಧಿಕಾರಾವಧಿಯಲ್ಲಿ ಈಡೇರಿಸ್ತಾರೆ ಎಂಬ ಒಂದು ನಿರೀಕ್ಷೆಯಲ್ಲಿ ಕ್ಷೇತ್ರದ ಮತದಾರರಿದ್ದಾರೆ. ಇದು ಹುಬ್ಬಳ್ಳಿ ಧಾರವಾಡ ಕೇಂದ್ರ ವಿಧಾನಸಭಾ ಕ್ಷೇತ್ರದಲ್ಲಿನ MLA ಮಾರ್ಕ್ಸ್ ಕಾರ್ಡ್ ಕಾರ್ಯಕ್ರಮ. ಇದು ಪವರ್ ಟಿವಿ, ಇದು ನಿಮ್ಮ ಶಕ್ತಿ. ಹುಬ್ಬಳ್ಳಿಯಿಂದ ಕ್ಯಾಮರಾ ಜರ್ನಲಿಸ್ಟ್ ವೆಂಕಟೇಶ್ ಜೊತೆ ರವಿಕುಮಾರ್, ಪವರ್ ಟಿವಿ, ಹುಬ್ಬಳ್ಳಿ.